ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಅವಲಕ್ಕಿಯಿಂದ ಸ್ವೀಟ್ ಮಾಡೋದಿಗೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಬೆಲ್ಲನ ಕರ್ಗಕ್ಕೆ ಇಟ್ಕೊಬೇಕು. 1.5 ಬಟ್ಲು ಬೆಲ್ಲ ಹಾಕಂತಿದ್ದೀನಿ. ಅದನ್ನು ನೀಟಾಗಿ ಚೆಚ್ಕೊಂಡಿರ್ಬೇಕಾಗುತ್ತೆ ಬೆಲ್ಲನ. ಅದೇ ಬಟ್ಲನ್ನ ಅಳತೆ ತಗೊಂಡು 2 ಬಟ್ಲು ನೀರು ಹಾಕ್ಕೊಬೇಕು. ಅದಕ್ಕೆ 2 ಬಟ್ಲು ನೀರು ಹಾಕ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಅಳತೆ ತಗೊಂಡು ಹಾಕ್ಕೊಳ್ಳೋದ್ರಿಂದ ಸ್ವೀಟು ತುಂಬ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಇವಾಗ 2 ಕಪ್ ಹಾಕೊಂಡಾಗಿದೆ. ಬೆಲ್ಲ ಕರಗಂಟ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಕರಗಿಸ್ಬೇಕಾಗುತ್ತೆ. ಅದನ್ನು ನೀಟಾಗಿ ಕರಗಿದೆ. ಇದು ಪಾಕ ಬರೋ ತನಕ ಏನು ಇದನ್ನ ಬೇಯಿಸೋದೇನು ಬೇಡ. ಇದೊಂದು ಸ್ವಲ್ಪ ಬೆಲ್ಲ ಕರಗಿ ಒಂದು 5 ಮಿನಿಟ್ಸ್ ಬೆಂದರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಬಾಣಲಿ ಇಟ್ಟು ಅದಕ್ಕೊಂದು 2 ಸ್ಪೂನ್ ತುಪ್ಪ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಅದೆರಡು ಕಾದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸು, ಈ ಗೋಡಂಬಿ, ಬಾದಾಮಿ ಇರ್ತೀಯಲ್ಲ ಅದನ್ನ ಹಾಕೊಂಡು ಕರ್ಕೊಬೇಕು. ನೀಟಾಗಿ ಅದು ಕಲರ್ ಚೇಂಜ್ ಆಗೋ ಥರ ಕರಿಬೇಕು ಫ್ರೆಂಡ್ಸ್. ಅದು ನೀಟಾಗಿ ಕಲರ್ ಬಿಟ್ಟ ಮೇಲೆ ಅದನ್ನು ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಮನೇಲಿ ಹಸಿ ಕೊಬ್ಬರಿ, ನಂದು ಹಸಿ ಕೊಬ್ಬರಿ ತಗೊಂಡಿದ್ದೀನಿ. ನೀವು ಒಣಗಿರೋ ಕೊಬ್ಬರಿನೂ ಕೂಡ ಹಾಕ್ಕೊಬೋದು. ಒಣಗಿರೋ ಕೊಬ್ಬರಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಒಂದು 5 ಮಿನಿಟ್ಸ್ ಇದೇ ಥರ ಫ್ರೈ ಮಾಡಿದ್ರೆ ಸಾಕು. ನಂತರ ಈ ಥರ ಒಂದು ಸ್ವಲ್ಪ ಕೊಬ್ಬರಿ ಸ್ಮೆಲ್ ಘಮ ಅಂತ ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ಒಂದು ಪ್ಲೇಟಿಗೆ ತೆಗ್ದು ಹಾಕ್ಕೊಂಬಿಡೋಣ. ನೆಕ್ಸ್ಟು ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನೋಡಿ ಅದೆಲ್ಲ ನೀಟಾಗಿ ಕಾಯೋ ತನಕ ವೆಯ್ಟ್ ಮಾಡಿ. ನೀಟಾಗಿ ಎಲ್ಲ ಕಾದು ತುಪ್ಪ ಕರಗುತ್ತೆ. ಆವಾಗ ಒಂದು 2 ಬಟ್ಲು ಅವಲಕ್ಕಿ ಹಾಕೋಬೇಕಾಗುತ್ತೆ. 2 ಬಟ್ಲು ಅವಲಕ್ಕಿನೂ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಜರಡಿ ಆಡಿ ನೀಟಾಗಿ ಹಾಕೊಬೇಕು ಫ್ರೆಂಡ್ಸ್. ಅದ್ರಲ್ಲಿ ಸಣ್ಣ ಪುಟ್ಟ ಡಸ್ಟ್ ಗಿಷ್ಟೆಲ್ಲ ಇದ್ದರೂ ಹೋಗುತ್ತೆ ಅಂತ ಅಷ್ಟೇ. ಮತ್ತು ಒಂದು ಸ್ಪೂನ್ ಸಹಾಯ ತೊಗೊಂಡು ಅದನ್ನು ನೀಟಾಗಿ ಹುರ್ಕೊಬೇಕಾಗುತ್ತೆ. ಅದು ಗೋಲ್ಡನ್ ಕಲರ್ ಬರೋಗಂಟ ನೀಟಾಗಿ ಚೆನ್ನಾಗಿ ಹುರಿಬೇಕು. ಅದೇನಾದರೂ ಸ್ವಲ್ಪ ಹಂಗೆ ಹಿಂಗೆ ಹುರಿದ್ರೆ ಚೆನ್ನಾಗಿ ಆಗಲ್ಲ ಸ್ವೀಟು. ಅದು ಗೋಲ್ಡ್ ಬಣ್ಣ ಬಂದು ಮತ್ತು ಅದ್ರ ಸ್ಮೆಲ್ಲು ಫ್ಲೇವರ್ ಸೂಪರಾಗಿರುತ್ತೆ. ಆ ಸ್ಮೆಲ್ ಬರಬೇಕಾದ್ರೆ ಆಫ್ ಮಾಡ್ಕೊಂಡ್ರೆ ಸಾಕು. ಒಂದು 10-15 ಮಿನಿಟ್ಸ್ ಹುರ್ಕೊಬೇಕು ಅದನ್ನು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಹಾಗೆಯೇ ಈಗ ಬೆಲ್ಲ ಮಾಮೂಲಿ ಪಾಕ ತಗೊಂಡಿದ್ದೀವಲ್ಲ ಅದನ್ನು ಸೋಸ್ಕೋಬೇಕಾಗುತ್ತೆ. ಒಂದು ಜಾಲಿ ಸಹಾಯ ತಗೊಂಡು ಆ ಬೆಲ್ಲದ ಪಾಕ ಸೋಸ್ಕೊಳ್ಳೋಣ. ಅದು ಏನಂದರೆ ಡಸ್ಟೆಲ್ಲ ಇರುತ್ತೆ, ಮತ್ತು ಏನಾದರೂ ಸಣ್ಣ ಪುಟ್ಟದೇನಾದರೂ ಕಲ್ಲು ಗಿಲ್ಲು ಏನಾದರೂ ಇದ್ದರೂ ಅದು ಅದರೊಳಗೆ ಕೂರುತ್ತೆ ಅಂತ ಅಷ್ಟೇ. ನೀಟಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಈಗ ಫ್ರೈ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಲೋ ಫ್ಲೇಮಲ್ಲಿ ಇದ್ದಷ್ಟು ಚೆನ್ನಾಗಿರುತ್ತೆ ಸ್ವೀಟು. ಲೋ ಫ್ಲೇಮಲ್ಲೇ ಇರಲಿ. ಹಾಗೆ ಅದ್ರ ಮೇಲೆ ಒಂದು ಲಿಫ್ಟನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ಗೆ ಒಂದು ಸರಿನೇ ಅದನ್ನು ಆಗಾಗ್ಗೆ ತಿರುಗಬೇಕಾಗುತ್ತೆ. ಯಾಕಂದರೆ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಕಮ್ಮಿ ಉರಿಲೇ ಇಟ್ಕೊಳ್ಳೋಣ. ನೀಟಾಗಿ ಒಂದು 5 ಮಿನಿಟ್ಸ್ಗೆ ಒಂದು ಸರಿ ಫ್ರೈ ಮಾಡೋಣ. ನೋಡಿ, ಅವಲಕ್ಕಿ ನೀಟಾಗಿ ಬೇಯಬೇಕು. ಅವಲಕ್ಕಿ ಇನ್ನೂ ಬೆಂದಿಲ್ಲ, ಅದಕ್ಕೋಸ್ಕರ ನೀಟಾಗಿ ಬೇಯೋ ಗಂಟ ವೆಯ್ಟ್ ಮಾಡಬೇಕು. ಹಾಗೆ ಏನಾದರೂ ಅರ್ಧಂಬರ್ಧ ಬೇಯಿಸ್ಬಿಟ್ರು ಸ್ವೀಟ್ ಚೆನ್ನಾಗಿ ಆಗಲ್ಲ. ನೋಡಿ, ಈಗ ಸ್ವಲ್ಪ ಅದು ಬೆಂದಿದೆ ಅಂದಾಗ ಮೊದಲೇ ಕೊಬ್ಬರಿ ತುರಿನ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಲಿಫ್ಟನ್ನ ಕ್ಲೋಸ್ ಮಾಡಿ ಇನ್ನೊಂದು 5-10 ಮಿನಿಟ್ಸ್ ಅದನ್ನು ಹಾಗೆ ಇಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಏಲಕ್ಕಿ ಪೌಡ್ರ್ ಹಾಕ್ಕೊಬೇಕು. ಅದು ಸ್ಮೆಲ್ ತುಂಬ ಚೆನ್ನಾಗಿರಲಿ ಅಂತ ಅಷ್ಟೇ ಏಲಕ್ಕಿ ಪೌಡ್ರ್ ಹಾಕೊಳ್ಳೋದು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು 5 ಮಿನಿಟ್ಸ್ ಹಾಗೆಯೇ ಕ್ಲೋಸ್ ಮಾಡ್ಕೊಳ್ಳೋಣ. ಮತ್ತು ಅದನ್ನು ತಿರುಗಬೇಕು, ಓಪನ್ ಮಾಡಿ. ಮತ್ತು ಅದೆಲ್ಲ ತಿರುಗಾದ್ಮೇಲೆ ಡ್ರೈ ಫ್ರೂಟ್ಸ್, ಮೊದಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮತ್ತು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಾದ್ಮೇಲೆ ರುಚಿಕರವಾದ ಅವಲಕ್ಕಿ ಸ್ವೀಟ್ ರೆಡಿಯಾಗಿದೆ ಫ್ರೆಂಡ್ಸ್. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.